ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಸೂನ್ ರೈಡ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾವು ಈ ದಿನ ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ನಡುವೆ ಇರತಕ್ಕಂಥ ಒಂದು ಸುಂದರವಾದ ವಾಟರ್ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ಅದರ ಹೆಸರೇ ಶಿವನ ಸಮುದ್ರ. ಜಲಪಾತ ನೋಡೋಕ್ಕೂ ಮುಂಚೆ ನಾನು ಕೆಲವೊಂದು ಮನಸ್ಸಿನ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಅದೇನಪ್ಪ ಅಂತಂದರೆ, ಹಣ ಇವತ್ತು ನಮ್ಮ ಜೊತೆ ಇರುತ್ತೆ, ನಾಳೆ ಹೋಗುತ್ತೆ. ಸಂಬಂಧಗಳು ಇವತ್ತು ನಮ್ಮ ಜೊತೆ ಚೆನ್ನಾಗಿರ್ತವೆ, ನಾಳೆ ಹಾಳಾಗ್ತವೆ. ಆದರೆ ನಾವು ನಮ್ಮ ಜೀವನದಲ್ಲಿ ಗಳಿಸ್ಕೊಂಡಂಥ ಒಂದಷ್ಟು ಸುಂದರ ನೆನಪುಗಳು ನಮ್ಮ ಜೀವನದ ಕೊನೆ ತನಕ ನಮ್ಮ ಜೊತೆ ಇರ್ತವೆ. ಕೊನೆಗೆ ನಮಗೆ ವಯಸ್ಸಾದ ಕಾಲದಲ್ಲಿ ನಾವು ನಮ್ಮ ಜೀವನನ ಒಮ್ಮೆ ಹಿಂತಿರುಗಿ ನೋಡಿದಾಗ, ನಾನು ನನ್ನ ಜೀವನನ ನನಗಾಗಿ, ನಮ್ಮವರಿಗಾಗಿ ಮತ್ತು ನಮ್ಮವರ ಜೊತೆ ಒಂದಷ್ಟು ಸುಂದರ ಕ್ಷಣಗಳನ್ನು ಕಳೆದೆ ಅನ್ನೋ ಒಂದು ಖುಷಿಯ ನೆನಪು ನಮ್ಮ ಜೊತೆ ಇರಬೇಕು. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತ ಅಂದರೆ ನೀವು ಕಳೆದುಕೊಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ ವಾಪಸ್ ಸಿಗ್ಬೋದು. ಆದರೆ ಒಮ್ಮೆ ನೀವು ಕಳೆದುಕೊಂಡಂಥ ನಿಮ್ಮ ಜೀವನದ ಅಮೂಲ್ಯ ಸಮಯ ನಿಮಗೆ ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ. ಹಾಗಾಗಿ ಒಂದಷ್ಟು ಸಮಯವನ್ನು ನಿಮ್ಮ ಸ್ನೇಹಿತರ ಜೊತೆ ಹೊರಗಡೆ ಸುತ್ತಾಡೋದಕ್ಕೆ ಮೀಸಲಿಡಿ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಈ ಜಲಪಾತದ ಬಗ್ಗೆ ಹೇಳೋದಾದರೆ, ಶಿವನ ಸಮುದ್ರ ಜಲಪಾತ ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಈ ಎರಡು ಜಲಪಾತಗಳು ಒಂದೆಡೆ ಸೇರಿ ಶಿವನ ಸಮುದ್ರ ಜಲಪಾತ ಸೃಷ್ಟಿಯಾಗಿದೆ. ಈ ಜಲಪಾತದ ಬಗ್ಗೆ ಹೇಳಿಕೊಳ್ಳಬೇಕಾದಂಥ ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂತಂದರೆ, ಇಡೀ ಏಷ್ಯಾದಲ್ಲಿಯೇ ಮೊದಲ ಜಲವಿದ್ಯುತ್ ಕೇಂದ್ರ ಅಂತ ಸ್ಥಾಪನೆಯಾಗಿದ್ದು ನಮ್ಮ ಭಾರತದಲ್ಲಿನ ಹೆಮ್ಮೆಯ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ. ಹಾಗಾಗಿ ಒಂದು ಹಂತದಲ್ಲಿ ನಮ್ಮ ದೇಶ ಚೀನಾ ಸೇರಿ ಇಡೀ ಏಷ್ಯಾದ ಎಲ್ಲ ದೇಶಗಳನ್ನು ಆ ಒಂದು ಕಾಲದಲ್ಲೇ ಹಿಂದೆ ಹಾಕಿತ್ತು. ಈ ಒಂದು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಅನಿವಾರ್ಯ ಏನಿತ್ತಪ್ಪ ಅಂತ ಅಂದರೆ, ಕೋಲಾರದ ಚಿನ್ನದ ಗಣಿಯಲ್ಲಿ ಅಲ್ಲಿನ ಮಷಿನ್ಗಳು ಕೆಲಸ ಮಾಡೋದಕ್ಕೆ ವಿದ್ಯುತ್ನ ಅವಶ್ಯಕತೆ ಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಈ ಒಂದು ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ಯೋಜನೆಯನ್ನು ಮೈಸೂರು ಸಂಸ್ಥಾನದ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮತ್ತು ಮುಖ್ಯ ಇಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜಾರಿಗೆ ತಂದರು. ಈ ಒಂದು ಜಲಪಾತನ ನೋಡೋಕ್ಕೆ ನಿಮಗೆ ಒಂದು ಒಳ್ಳೆಯ ಸಮಯ ಅಂತಂದರೆ ಅದು ಜುಲೈನಿಂದ ಅಕ್ಟೋಬರ್ ತಿಂಗಳು. ಈ ಒಂದು ಸಮಯದಲ್ಲಿ ಈ ಜಲಪಾತ ಉಕ್ಕಿ ಹರಿತಾ ಇರುತ್ತೆ. ನಾನು ಮೊದಲೇ ವಿಡಿಯೋದ ಥಂಬ್ನೈಲ್ನಲ್ಲಿ ಹೇಳಿದ್ದ ಹಾಗೆ ಶಿವನ ಸಮುದ್ರ ಜಲಪಾತ ನೋಡಬೇಕು ಅಂತ ಬಂದಂಥ ನಮಗೆ ಶಾಕ್ ಆದಿತ್ತು. ಅದೇನಪ್ಪ ಅಂತಂದರೆ, ಫಾಲ್ಸ್ನ ಹತ್ತಿರಕ್ಕೆ ಹೋಗುವಂಥ ದಾರಿಯ ಗೇಟನ್ನು ಬಂದ್ ಮಾಡಿದರು. ಯಾಕಂದರೆ ಇಲ್ಲಿಗೆ ಬಂದಿದ್ದಂಥ ಒಬ್ಬರು ಟೂರಿಸ್ಟು ಅಲ್ಲಿ ನೀರಲ್ಲಿ ಈಜೋಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ರಂತೆ. ನೋಡಿ, ಇಂಥ ಜನ ಏನೋ ಒಂದು ಜೋಶಲ್ಲಿ ಏನೋ ಮಾಡೋಕ್ಕೆ ಹೋಗಿ ತಮ್ಮ ಪ್ರಾಣ ಕಳ್ಕೊತಾರೆ. ಇದರಿಂದ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ, ದೂರದಿಂದ ಈ ಜಲಪಾತ ನೋಡಬೇಕು ಅಂತ ಬಂದವ್ರಿಗೆ ನಿರಾಶೆ ಆಗುತ್ತೆ. ನನಗೆ ಇದೇ ರೀತಿಯ ಅನುಭವ ವಾಣಿ ವಿಲಾಸ ಸಾಗರ ಡ್ಯಾಮ್ಗೆ ಹೋಗಿದ್ದಾಗಲೂ ಆಯಿತು. ಅಲ್ಲೂ ಅಷ್ಟೇ, ಯಾರೋ ಒಬ್ಬರು ಡ್ಯಾಮ್ನ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರಂತೆ. ಆ ಕಾರಣಕ್ಕಾಗಿ ಡ್ಯಾಮ್ನ ಮಧ್ಯೆ ಯಾರಿಗೂ ಹೋಗೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೋಬೇಡಿ. ಅದರಲ್ಲೂ ಮನುಷ್ಯರಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಕ್ಕಂಥ ಇಂತಹ ಸ್ಥಳಗಳಿಗೆ ಬಂದು ಅಂತಹ ಕೆಲಸಗಳನ್ನು ಮಾಡಬೇಡಿ ಅಂತ ನಿಮ್ಮಲ್ಲೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೋತೀನಿ. ನಾವಂತೂ ಈ ಕಾರಣ ಈ ಜಲಪಾತ ನೋಡಿದ ಮಾರನೇ ದಿನ ನಾವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಸಹ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ನಮಗೆ ಸಿಕ್ಕಂಥ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನ ಇಲ್ಲಿ ಹಾಕ್ತಾ ಇದ್ದೀನಿ, ನೋಡಿ.
ದೇವರ ದರ್ಶನಕ್ಕೆ ಶ್ರದ್ಧೆ ಸಾಲ್ಪಟ್ಟವರಿರಿ.